ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನು ನಿಮ್ಮ ಕಾವ್ಯ. ನಾನಿವತ್ತು ನಿಮಗೆ ಡಬಲ್ ಲೇಯರ್ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ಥರ ಡಬಲ್ ಲೇಯರ್ ಆಗಿ ಬರುತ್ತೆ. ತುಂಬಾ ಪಾಲಕ್ ಪನ್ನೀರ್ ಜೊತೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನಗೂ ಕೂಡ ಇಷ್ಟ, ನಿಮಗೂ ಇಷ್ಟ ಆದರೆ ನೀವು ಈ ಥರ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಯಾರ್ಯಾರು ಚಪಾತಿ ತಿನ್ನೋದು ಅವರೆಲ್ಲರೂ ತಿಂತಾರೆ. ಬನ್ನಿ ಮಾಡೋದಕ್ಕೆ ಅಂತ ಹೇಳ್ಕೊಳ್ಳೋಣ. ಮೊದಲಿಗೆ ನಾನು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ಕಲಸಿಟ್ಕೊಳ್ಳೋಣ. ಫಸ್ಟ್ ಹಿಟ್ಟು ಇಟ್ಕೊಂಡ್ಬಿಟ್ಟು ಆಮೇಲೆ ಪಾಲಕ್ ಪನ್ನೀರ್ ಮಾಡೋಣ. ನಾನು ಅದಕ್ಕೆ ಈಗ ಅಡುಗೆ ಸೋಡನ್ನು ಬಳಸೋದಿಲ್ಲ. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ನೀರು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ತೀನಿ. ನೀವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನಾದ್ಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು. ಈಗ ನಾನು ಪಾಲಕ್ ಪನ್ನೀರ್ ಆಗೋಷ್ಟು ತನಕ ಹಿಟ್ಟು ನೆನೆಗೆ ಇಟ್ಬಿಡ್ತೀನಿ. ನೋಡಿ, ಆಲ್ರೆಡಿ ಕಾಯಿ ತುರಿ, ಪಾಲಕ್ ಸೊಪ್ಪು, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸೆಲ್ಲ ತೊಗೊಂಡಿದ್ದೀನಿ. ಮತ್ತು ಮಸಾಲೆ ಐಟಮ್ ತೊಗೊಂಡಿದ್ದೀನಿ. ಬನ್ನಿ ಮಾಡೋದಿಲ್ಲ. ನಾನೊಂದು ಸ್ವಲ್ಪ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಬೇಯಿಸೋಕ್ಕೆ ಅಂತ ಹೇಳಿದ್ರು. ಹಾಗೆ ಇನ್ನೊಂದು ಕಡೆ ಒಂದು ಬಾಣಲೆಯಲ್ಲಿ ಇಟ್ಬಿಟ್ಟು, ಎರಡು ಬೇಗ ಹಾಕಬೇಕಲ್ಲ, ಹಾಗಾಗಿ ಬೇಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಕಡೆ ನೀರು ಕುದೀತಾ ಇದೆ, ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಕಾದಿರೋ ಎಣ್ಣೆಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೀಗ ಚೆನ್ನಾಗಿ ಫ್ರೈ ಆಗ್ತಿದೆ. ಆ ಕಡೆ ನೀರು ಸಹ ಕುದೀತಿರೋದ್ರಿಂದ ನಾನು ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ಬೇಯ್ತಾ ಇರುತ್ತೆ, ಇದು ಬೆಂದಿರುತ್ತೆ. ಅಡುಗೆನ ಯಾರು ತುಂಬ ಲೇಟ್ ಆಗುತ್ತೆ ಅನ್ನೋದೇನಿಲ್ಲ. ಈ ಥರ ಅಡುಗೆ ಮಾಡಿದರೆ ಎಲ್ಲ ಕೂಡ ತುಂಬಾ ಬೇಗ ಆಗಿಬಿಡುತ್ತೆ. ಒಂದು ಕಡೆ ಫ್ರೈಯೂ ಆಗ್ತಿದೆ, ಒಂದು ಕಡೆ ಪಾಲಕ್ಕು ರೆಡಿನೂ ಆಗ್ತಾಯಿದೆ. ನಾನು ಅದಕ್ಕೆ ಮಸಾಲೆ ಐಟಮ್ ಎಲ್ಲದನ್ನೂ ತಗೊಳ್ಳಲ್ಲ. ಏನು ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ, ಮತ್ತು ನಾನು ಏನೂ ತಗೊಳ್ಳಲ್ಲ ಅಷ್ಟೇ. ಯಾಕಂದರೆ ಮಸಾಲೆ ಐಟಮನ್ನು ಸ್ವಲ್ಪ ಕಮ್ಮಿ ಮಾಡ್ತೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಧನಿಯಾ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನು. ನೋಡಿ, ಇದಿಷ್ಟು ಫ್ರೈ ಆಗ್ತಾಯಿದೆ. ಸೊಪ್ಪು ಕೂಡ ಬೆಂದಿದೆ. ಸೊಪ್ಪನ್ನ ನೀರಲ್ಲಿ ತೆಗೆದ್ಬಿಟ್ಟು ಸ್ವಲ್ಪ ಖಾರ ಹಾಕ್ಬಿಡೋಣ. ಇದನ್ನ ಈಗ ಅದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ನಾನು ಎಲ್ಲದನ್ನು ರಸನ ನಾನು ಚೆಲ್ಲೋದಿಲ್ಲ. ಆಮೇಲೆ ಯಾಕಂದರೆ ಮಿಕ್ಸಿ ಜಾರಿಗೆ ಆಮೇಲೆ ತೊಳೆದ್ಬಿಟ್ಟು ನೀರು ಹಾಕೋದು ಇಟ್ಕೊಳ್ತೀನಿ. ಬಿಟ್ಟಿದ್ದೀನಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ಅದೊಂದು ಸ್ವಲ್ಪ ಆರೋಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ ಅಂತ ಅಷ್ಟೇ. ಈಗ ಇದನ್ನು ರೆಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದು ಕೂಡ ಆರಿರುತ್ತೆ ಅಲ್ವಾ, ಅದನ್ನು ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಾಸಿವೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲೇ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಲ್ರೆಡಿ ಮಸಾಲೆ ರುಬ್ಬಿದ್ದೀನಿ ಅಲ್ವಾ. ಈಗ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಾಡೋಣ. ಮಸಾಲೆ ಐಟಮ್ಮು ಯಾವುದಕ್ಕೆ ಆದರೂ ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಲೈಟಾಗಿದ್ರೇ ಚೆಂದ. ಹಾಗಾಗಿ ಸ್ವಲ್ಪ ಮಾತ್ರ ಮಸಾಲೆ ಯೂಸ್ ಮಾಡಿ. ನೋಡಿ, ಆಲ್ರೆಡಿ ಆ ನೀರನ್ನೆಲ್ಲ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ, ಈಗೆಲ್ಲ ಹೊಸದಾಗಿ ಮನೆ ಚೇಂಜ್ ಮಾಡಿದ್ದು. ನೋಡಿ, ಆಲ್ರೆಡಿ ಇಷ್ಟು ತನಕ ನೋಡಿ ಸಾಫ್ಟಾಗಿದೆ. ನೋಡಿ, ಇಷ್ಟಾಗಲೇ ಬೆಲೆ ಮಾಡ್ಕೊಂಡಿದ್ದೀನಿ. ಅದು ಆ ಕಡೆಯಿಂದ ಸಾಂಬಾರು ಕುದೀತಿರೋದ್ರಿಂದ ಅದು ಕೂಡ ಪನ್ನೀರೆಲ್ಲ ಹಾಕ್ಬಿಟ್ಟೆ. ಈಗ ಊಟಕ್ಕೆ ಆಗಬೇಕು. ನಾನು ನೈಟ್ ಮಾಡ್ತಾ ಇರೋದು, ಊಟಕ್ಕೆ ರೆಡಿ ಆಗಬೇಕಾಗಿರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ಬೆಲೆ ಮಾಡಿ ಇಟ್ಕೊಂಡಿರ್ತೀನಲ್ವ, ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಈ ಥರ ಸವರ್ಬಿಡ್ತೀನಿ. ಯಾರಿಗೆ ಮೆತ್ತಗೆ ಬೇಕು, ತುಂಬ ಸಾಫ್ಟಾಗಿರ್ಬೇಕು ಅನ್ನೋರು ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಇಲ್ಲ ಸ್ವಲ್ಪ ಕರಿ ಗಡ್ಡಿ ತಿನ್ನೋರು ಬೇಯಿಸ್ಕೊಳ್ಳಿ. ನಾನು ಮತ್ತೆ ಆಮೇಲೆ ಅದ್ರ ಮೇಲೆ ಎಣ್ಣೆ
ಎಣ್ಣೆ ಹಚ್ಕೊಳ್ಳಲ್ಲ. ನಿಮಗೆ ಯಾರಿಗಾರು ಬೇಕಾದರೂ ಎಣ್ಣೆ ಹಚ್ಕೊಳ್ಳಿ ಬೇಯಿಸುವಾಗ, ನಾನು ಎಣ್ಣೆ ಹಚ್ಕೊಳ್ಳೋದಿಲ್ಲ. ಆಲ್ರೆಡಿ ಈ ಕಡೆ ಸಾಂಬಾರು ಆಗ್ತಾ ಇದೆ, ಈ ಕಡೆ ಚಪಾತಿನೂ ಆಗ್ತಾ ಇದೆ. ಸಾಫ್ಟಾಗಿ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ. ನೀವು ಸೋಡಾ ಹಾಕಲಿಲ್ಲ ಅಂದರೂ ಕೂಡ ಉಬ್ಬಿ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಬೇಕು ಅನ್ನೋರು ಅಷ್ಟೇ ಬೇಯಿಸ್ಕೊಂಡ್ರೆ ಸಾಕು ಆಯಿತಾ. ಇಲ್ಲ ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ತುಂಬ ಇದನ್ನ ಬೇಯಿಸ್ಕೊಳ್ಳಿ. ನಾವು ಈಗ ಮನೆಯೆಲ್ಲ ಚೇಂಜ್ ಮಾಡಿಬಿಟ್ಟು ಕೆಲಸನೇ ಆಗ್ತಾಯಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಬೇಯಿಸಿದ್ರೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವಾಗ ಅಷ್ಟು ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತಾ ಇಲ್ಲ, ಸ್ವಲ್ಪ ಬೇಗ ಆಗೋದ್ರಿಂದ ಹಾಗಾಗಿ ಬೇಗ ಬೇಯಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ತುಂಬ ಆಗಿದೆ. ಹಾಗಾಗಿ ನೋಡಿ, ಚಪಾತಿ ಜೊತೆಗೆ ಪಾಲಕ್ ಪನ್ನೀರು ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ.